ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ವಿಜಯಲಕ್ಷ್ಮಿ ಬ್ಲಾಗ್ಸ್. ಏನಿವತ್ತು ಈ ಥರ ಹೂವೆಲ್ಲ ತೋರಿಸ್ತಿದ್ದೀನಿ ಅಂದ್ಕೊಂಡ್ರಾ? ಎಸ್, ಇವತ್ತು ನಾನು ದುರ್ಗದಲ್ಲಿ ನಡೀತಾ ಇರೋ ಫ್ಲವರ್ ಶೋಗೆ ಹೋಗಿದ್ದೆ. ಹೂವು ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಇಷ್ಟನೇ. ನನಗಂತೂ ಹೂವು ಅಂದರೆ ತುಂಬಾ ಇಷ್ಟ. ಅದಕ್ಕೆ ನಾನು ಯಾವತ್ತೂ ಈ ಫ್ಲವರ್ ಶೋನ ಮಿಸ್ ಮಾಡ್ಕೊಳ್ಳಲ್ಲ. ನಮ್ಮ ಚಿತ್ರದುರ್ಗದ ತೋಟಗಾರಿಕಾ ಇಲಾಖೆಯಿಂದ ಈ ಫ್ಲವರ್ ಶೋನ ಅರೇಂಜ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 3 days ಅರೇಂಜ್ ಮಾಡಿದ್ದಾರೆ ಫ್ಲವರ್ ಶೋನ. 20th ಸ್ಟಾರ್ಟ್ ಆಗಿ 22nd ಫೆಬ್ರವರಿಗೆ ಲಾಸ್ಟ್ ಆಗುತ್ತೆ ಈ ಫ್ಲವರ್ ಶೋ. ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಇವತ್ತೇ ಹೋಗಿ ನೋಡಿ ಬನ್ನಿ, ತುಂಬ ಚೆನ್ನಾಗಿದೆ. ಇಲ್ಲಿ ಎಷ್ಟೊಂದು ವೆರೈಟೀಸ್ ಆಫ್ ಫ್ಲವರ್ಸ್ ಇತ್ತು ಅಂದರೆ ಕಣ್ಣು ತುಂಬ ಹೋಗುತ್ತೆ, ಅಷ್ಟು ಚೆನ್ನಾಗಿತ್ತು ಫ್ಲವರ್ ಶೋ. ಇಲ್ಲಿ ಬೇರೆ ನಮ್ಮ ಚಿತ್ರದುರ್ಗ ಅಂತ ಬೋರ್ಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ತುಂಬ ಅಟ್ರಾಕ್ಟಿವ್ ಆಗಿತ್ತು. ಎಲ್ಲರೂ ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಕ್ಯೂ ಬೇರೆ ನಿಂತಿದ್ರು. ಇಲ್ಲಿ ಒಂದೇ ಒಂದು ಫ್ಲವರ್ ಮಾತ್ರ ಆರ್ಟಿಫಿಷಿಯಲ್ ಹಾಕಿದ್ದಾರೆ, ಬಿಟ್ಟರೆ ಬೇರೆ ಎಲ್ಲ ಫ್ಲವರ್ಸು ನ್ಯಾಚುರಲ್ ಆಗೇ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಟೊಮೆಟೊಯಿಂದ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನಾಯಕನಟ್ಟಿ ತಿಪ್ಪೇರುದ್ರಸ್ವಾಮಿ ಮಠ ಕೂಡ ನೋಡ್ಬೋದು. ಇಲ್ಲಿ ಮೇಯ್ನ್ ಅಟ್ರಾಕ್ಟಿವ್ ಪಾಯಿಂಟ್ ಅಂದರೆ ಈ ಫಿಶಸ್ ನೋಡಿ ಎಷ್ಟು ಚೆನ್ನಾಗಿದೆ. ಕಲರ್ಫುಲ್ ಫಿಶಸ್ ಇದೆ, ಆಮೇಲೆ ಗೋಲ್ಡನ್ ಫಿಶಸ್ ಇತ್ತು, ಏಂಜಲ್ ಫಿಶಸ್ ಇತ್ತು. ತುಂಬಾ ಚೆನ್ನಾಗಿತ್ತು ಈ ಫಿಶಸ್. ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಅವ್ರು ಇದನ್ನು ನೋಡ್ತಾ ಇದ್ದರೆ ಕಳೆದು ಹೋಗಿಬಿಡ್ತಾರೆ, ವಾಪಸ್ ಕರ್ಕೊಂಬರೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ ಎಲ್ಲ ಫಿಶಸ್ ವೆರೈಟೀಸು. ಫಿಶಸ್ ನೋಡ್ಕೊಂಡಾದ್ಮೇಲೆ ಸಿರಿಧಾನ್ಯಗಳಿಂದ ಹಾಕಿದ ರಂಗೋಲಿ ನೋಡೋಕೆ ಹೋದ್ವಿ. ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಈ ರಂಗೋಲಿ. ಇಲ್ಲಿ ನೋಡಿ ಸಾಲು ಮರದ ತಿಮ್ಮಕ್ಕನ್ನು ಬಿಡಿಸಿದ್ದಾರೆ, ಆಮೇಲೆ ಸಂಕ್ರಾಂತಿ ಕಳಶ ಬಿಡಿಸಿದ್ದಾರೆ, ಹಾಗೆಯೇ ಗಣಪತಿನ ಕೂಡ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ. ಈ ಲೈಟ್ ಅರೇಂಜ್ಮೆಂಟ್ ಕೂಡ ಇದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಮುಂದೆ ಬಂದರೆ ಒನಕೆ ಓಬವ್ವದು ಮತ್ತು ಒಂಟಿಕಲ್ ಮಠದ್ದು ಸ್ಯಾಂಡ್ ಆರ್ಟ್ ಕೂಡ ಇದೆ. ನಮ್ಮ ಚಿತ್ರದುರ್ಗದವರೇ ಆದಂತಹ ಖ್ಯಾತ ಚಲನಚಿತ್ರ ಸಾಹಿತಿ BL ವೇಣು ಅವರ ರಂಗೋಲಿ ಕೂಡ ಬಿಡಿಸಿದ್ರು. ಈ ವರ್ಷದ ಮೇನ್ ಥೀಮ್ ಇವ್ರದ್ದೇ ಆಗಿತ್ತು. ಇಲ್ಲಿ ಕರ್ನಾಟಕ ಮ್ಯಾಪ್ ನೋಡ್ಬೋದು. ಯೆಲ್ಲೋ ಮತ್ತು ರೆಡ್ ಕ್ಯಾಪ್ಸಿಕಮಿಂದ ಕರ್ನಾಟಕ ಮ್ಯಾಪ್ನ ಕೂಡ ಬಿಡಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು ಇದು. ಇಲ್ಲಿಂದ ಸ್ಟಾರ್ಟ್ ಆಗೋದೇ ತೆಂಗಿನ ಗರಿಯಿಂದ ಮಾಡಿರೋಂತಹ ಥೀಮ್ಗಳು. ಫ್ಲವರ್ ವಾಸ್ ಆಗಿರ್ಬೋದು ಅಥವಾ ಬುಟ್ಟಿಗಳಾಗಿರ್ಬೋದು. ಆಮೇಲೆ ಈ ಎತ್ತಿನ ಬಂಡಿ ಮೇಲೆ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಹಾಗೆ ಮುಂದೆ ಬಂದರೆ ಹನಿ ಬೀ ಥೀಮ್ ಕೂಡ ನೋಡ್ಬೋದು. ಎಲ್ಲ ಫ್ಲವರ್ಸಿಂದಾನೇ ಮಾಡಿರೋದು ಇದು. ತುಂಬಾ ಚೆನ್ನಾಗಿದೆ ಇದು. ಕಲ್ಲಂಗಡಿ ಹಣ್ಣಲ್ಲಿ ನಮ್ಮ ಕ್ರಿಕೆಟ್ ಟೀಮ್ನ ಕೂಡ ಚಿತ್ರಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು ಇದೂ. ಎಲ್ಲ ಪ್ಲೇಯರ್ಸ್ನ ನೋಡ್ಬೋದು ಅಲ್ಲಿ. ಇದು ವೆರೈಟೀಸ್ ಆಫ್ ಕ್ಯಾಕ್ಟಸ್ ಪ್ಲ್ಯಾಂಟ್ಸ್ ಇತ್ತು. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ತರಕಾರಿಗಳು, ಹಣ್ಣುಗಳು, ಸೊಪ್ಪುಗಳನ್ನ ಕೂಡ ನೋಡ್ಬೋದು ಇಲ್ಲಿ. ಇಲ್ಲಿ ವೆರೈಟೀಸ್ ಆಫ್ ಬಾನ್ಸೈಸ್ ಕೂಡ ಇತ್ತು. ಈ ಫ್ಲವರ್ಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಚಿಕ್ಕ ಚಿಕ್ಕದು ಆದರೂ ಎಷ್ಟು ಅಟ್ರಾಕ್ಟಿವ್ ಆಗಿದೆ. 1000ಕ್ಕೆ ಒಬ್ಬ ಕಲಾವಿದ ಅಂತ ಹೇಳ್ತೀವಿ ನೋಡಿ. ಇಲ್ಲಿ ಪೇಂಟಿಂಗ್ಸ್ ನೋಡ್ತಾ ಇದ್ದರೆ ಎಷ್ಟು ಖುಷಿ ಆಗ್ತಾ ಇತ್ತು ಅಂದರೆ, ಅದರಲ್ಲೂ ಈ ಬುದ್ಧ ಪೇಂಟಿಂಗ್ ಅಂತೂ ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಈ ಕಲೆಗಾರನ ಕಲೆಗೆ ಯಾವತ್ತಾರು ಬೆಲೆ ಕಟ್ಟೋಕ್ಕಾಗುತ್ತಾ? ಸೊ ಈ ಫ್ಲವರ್ ಶೋ ಒಂದು ವೀಕೆಂಡ್ಗೆ ಹೇಳಿ ಮಾಡಿಸಿರೋ ಅಂಥ ಪ್ರೋಗ್ರಾಮ್. ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಇವತ್ತು ಒಂದಿನ ಟೈಮ್ ಇದೆ, ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ನೋಡಿ ಎಂಜಾಯ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.